ಕಲಾಪದಲ್ಲಿ ಬರೀ ಹುಚ್ಚಾಟಗಳೇ ಸಾಗಬೇಕಾ ಅಥವಾ ಏನಾದರೂ ಅರ್ಥಪೂರ್ಣವಾದಂಥ ಚರ್ಚೆಗಳಾಗುತ್ತಾ? ಯಾಕಂದರೆ ಈ ಮಾತನ್ನು ಕೇಳಲೇಬೇಕು. ಯಾಕಂದ್ರೆ ಆಡಳಿತ ಪಕ್ಷದವ್ರದ್ದು ಒಂದು ವಾದ, ವಿರೋಧ ಪಕ್ಷದವ್ರದ್ದು ಮತ್ತೊಂದು ವಾದ, ಅದನ್ನು ಬಿಟ್ಟು ನಿಜಕ್ಕೂ ಏನಾಗಬೇಕು ಸದನದಲ್ಲಿ ಅನ್ನೋದ್ರ ಬಗ್ಗೆ ತುಂಬ ಚಿಂತನೆಗಳಾಗಬೇಕು. ನೋಡಿ, ಸಂಸದೀಯ ಪರಂಪರೆಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳಾದವರು ಬಹಳ ಪ್ರಸಿದ್ಧ ಆಗಿಲ್ಲ. ಆದರೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಾನ್ ನಾಯಕರು ಕೆ ಗೋಪಾಲನ್ ಇರ್ಬೋದು, ರಾಮ್ ಮನೋಹರ್ ಲೋಹಿಯಾ ಇರ್ಬೋದು, ಮಧುಲಿಮೆ ಇರೋದು, ಕರ್ನಾಟಕದಲ್ಲಿ ಗೋಪಾಲ್ ಗೌಡರು, ಬಂಗಾರಪ್ಪನವರು, ಕಾಗೋಡು, ಯಾರು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ರಾಜ್ಯದ ಜನರ ಸ್ಪಂದನ ಮಾಡಿ ಹೆಚ್ಚು ಜನಪ್ರಿಯ ಆಗತಕ್ಕಂಥ ಸದನ. ಇವತ್ತು ಟಿವಿ ಇರಲಿಲ್ಲ, ಆದರೂ ಕೂಡ ಹಿಂದಿನ ಟಿವಿ ನಮ್ಮ ಚರ್ಚೆಗೆ ಇವತ್ತು ವಾಟಾಳ್ ನಾಗರಾಜ್ ಅವ್ರು ಏನು ಹೋರಾಟ ಮಾಡಿದ್ರು ಅವೆಲ್ಲವನ್ನೂ ಕೂಡ ನೋಡಿದೆ. ಇವತ್ತು ದುರಂತ ನನಗೆ ಭಾಳ ಬೇಜಾರಾಗೋದೇನು ಅಂದರೆ, ಮಿತ್ರರಾದ ಜಗದೀಶ್ ಕುಮಾರ್ ಅವ್ರಿಗೆ ನೇರವಾಗಿ ಕೇಳ್ತಾ ಇದ್ದೇನೆ. ಸರ್, ಜಗದೀಶ್ ದಿವಾಕರ್ ಮಾತಾಡ್ತಾ ಇದ್ದೇನೆ. ಇವತ್ತು ಗಾಂಧಿ ಹೆಸರಿನಲ್ಲಿ ತಾವು ಭಜನೆ ಮಾಡಿದ್ರಿ. ಹೇಳಿ ದಿವಾಕರ್ ಅವರೇ. ಗಾಂಧೀಜಿ ಹೆಸರಿನಲ್ಲಿ ಭಜನೆ ಮಾಡಿದ್ರಿ. ಹೌದು. ಇನ್ನೂ ಕೂಡ ಗಾಂಧಿ ಹತ್ಯೆಯ ರೂವಾರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಸದಸ್ಯರು ತಮ್ಮ ಪೂರ್ವಾಶ್ರಮ, ತಮ್ಮ ಪಕ್ಷದ ಮೂಲವಾಗಿರ್ತಕ್ಕಂಥ RSS ಅಂತ ಹೇಳುವಾಗ ನೀವು ಗಾಂಧಿ ಹೆಸರಿನಲ್ಲಿ ಯಾವ ನೈತಿಕ ಆಧಾರದ ಮೇಲೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಜಗದೀಶ್ ಜಿ, ಸ್ವಲ್ಪ ಮಾಹಿತಿನ ಸರಿಯಾಗಿ ತಿಳ್ಕೊಂಡಿಲ್ಲ. ವಿತ್ ಆಲ್ ಹ್ಯೂಮಿಲಿಟಿ ಅಟ್ ಮೈ ಕಮಾಂಡ್, ಗಾಂಧಿ ಹತ್ಯೆಯ ಸಂಚುಗಾರರು ಯಾರೇ ಇದ್ರು ಸಹ ಅಲ್ಲಲ್ಲ ವೀರ್ ಸಾವರ್ಕರ್ ಪರಿವರ್ತನೆ ಆಗ್ಬಿಡ್ತು, ಅದೆಲ್ಲ ನಾನು ಒಪ್ಪಲ್ಲ. ಯಾವಾಗಿಂದ ನಿಮಗೆ ಗಾಂಧಿಯ ಬಗ್ಗೆ ವ್ಯಾಮೋಹ ಪ್ರಾರಂಭ ಆಯಿತು? ನಮ್ಮ ಹಿರಿಯರು, ಇದ್ದವರು, ನಮ್ಮ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ನಮ್ಮ ಜೊತೆ ಇದ್ದವರು ಈಗ ಕಾಂಗ್ರೆಸ್ಗೆ ಹೋದ ತಕ್ಷಣ ಅವ್ರ ಪರಿವರ್ತನೆ ಆಗಿದೆ. ಜೊತೆಗೆ ಗಾಂಧೀಜಿ ಹತ್ಯೆಯನ್ನ ಮಾಡದಂತವ್ರಿಗೂ RSSಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕಪೂರ್ ಕಮಿಷನ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಅದಾದ ನಂತರ ನೆಹರೂರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ರಿಪಬ್ಲಿಕ್ ಡೇ ಪೆರೇಡ್ ಅಲ್ಲಿ ಕರೆದಿದ್ದಾರೆ. ಆದ್ರಿಂದ ಸುಳ್ಳು ಮಾಹಿತಿಗಳನ್ನ ಗೊಬೆಲ್ಸ್ ಟ್ರೂತ್ ತರ ಹೇಳಿ ಸುಮ್ನೆ RSSಗೆ ಮತ್ತೆ ಗಾಂಧಿಯನ್ನ ಯಾರು ಹತ್ಯೆ ಮಾಡಿದ್ರು ಅವ್ರಿಗೂ ಸಂಬಂಧ ಬೇಡ ಅಂತ ಹೇಳ್ತೀವಿ. ಮುಂದೆ ಬಂದ್ಬಿಟ್ಟಿದ್ದೀವಿ, 47ರಿಂದ ಬಹಳ ಮುಂದೆ ಬಂದಿದ್ದೀವಿ. ಆದ್ರಿಂದ ಗಾಂಧೀಜಿ ನಮಗೆ ತಲೆ ಕಟ್ಟಕ್ಕೆ ನೋಡಬೇಡಿ. ಈಗಲಾದ್ರೂ ಗಾಂಧೀಜಿಯ ಬಗ್ಗೆ ಭಜನೆ, ಗಾಂಧೀಜಿಯ ಬಗ್ಗೆ ಸ್ಟ್ಯಾಚ್ಯೂ, ಇದ್ರ ಬಗ್ಗೆ 60 ವರ್ಷ ಯಾವ ರೀತಿ ಲಾವ್ ಓದ್ತಿರೋ ಅದೇ ರೀತಿ ಎಲ್ಲಾ ಸಬ್ಜೆಕ್ಟ್ ಅನ್ನು ಸಹ ನಾನು ಸರಿಯಾಗಿ ಓದಿ ಅದನ್ನ ಆದ್ರಿಂದ ನನಗೇನು ನೀವು ಪ್ರಜ್ಞಾವಂತರು, ವಿಚಾರಗಳನ್ನ ಹೆಚ್ಚು ಆಳದಲ್ಲಿ ತಿಳ್ಕೊಂಡು ರಾಜ್ಯದ ಇತಿಹಾಸ ನೀವು ಗಾಂಧೀಜಿಯನ್ನು ಇವತ್ತು ಸರ್ ಗಾಂಧೀಜಿಯನ್ನು ನಿಮಗ್ ಮಾತ್ರ ಓನರ್ಶಿಪ್ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ಮತ್ತೆ ಈಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಗಾಂಧೀಜಿ ಅವ್ರ ಹೆಸರು ಹೇಳಕ್ಕೆ ಎದುರ್ಕೊಂತ ಗಾಂಧೀಜಿನ ಎಳೆದು ಜಗದೀಶ್ ಕುಮಾರ್ ಯಾವತ್ತು ಗಾಂಧೀಜಿನ ಎಳೆದು ದಿವಾಕರ್ ಹೇಳ್ತಾ ಇದಾರೆ, ಗಾಂಧೀಜಿನ ಎಳೆದು ಬಂಡವಾಳ ಮಾಡ್ಕತ್ತೀರಾ ಅಂತ. ದೇವರಣಗೂ ಪಾಪ ಈ ಪ್ರಸಕ್ತ ಸನ್ನಿಧಿನ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಯಾರಿಗೂ ಬಂಡವಾಳ ಆಗಲ್ಲ. ಮಹಾತ್ಮ ಗಾಂಧಿ ಅವರು ಬಂಡವಾಳ ದಿವಾಳಿತನ ಆಗಿದೆ ಅವರ ಪಕ್ಷದಲ್ಲಿ. ದೇಶಕ್ಕೆ, ರಾಜ್ಯಕ್ಕೆ ಗೊತ್ತಾಯ್ತು. ದಿವಾಕರ್ ಸಾಹೇಬರು ಮಾಡಿದ ಮಹಾ ತಪ್ಪೇನು ಅಂದ್ರೆ ಅವರು ಸಿಂಕಿಂಗ್ ಶಿಪ್. ಸರ್, ಈಗ ಓಲಿ ಈಗ ನೇರವಾಗಿ ಚರ್ಚೆ ವಿಚಾರಕ್ಕೆ ದಿವಾಕರ್ ಸಾಹೇಬರು ತಪ್ಪು ಮಾಡಿದ್ದೇನು ಅಂದ್ರೆ ಮುಳುಗ್ತಾ ಇರೋ ಹಡಗ್ಗೆ ಸೇರ್ಕೊಂಡಿದ್ದಾರೆ ಅವರು. ಯಾವತ್ತೂ ಸಹ ತತ್ವ ಸಿದ್ಧಾಂತಗಳಲ್ಲಿ ಇದ್ದವರು. ಸರ್, ನೀವು ಹೇಳ್ತಿರೋದು ಹೆಂಗೆ ಅಂದ್ರೆ ಹಡಗು ಮುಳುಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಕೂಡ ಬೋಟಲ್ಲಿ ಹೋಗಿ ಸೇರ್ಕೊಂಡ್ರಲ್ಲಿ ಜಗದೀಶ್ ಅಂತ. ಹೋಗ್ಲಿ ಬಿಡಿ. ಈಗ ಆಮೇಲೆ ಅವ್ರು ನಮ್ ಜೊತೆ ಇದ್ದವರು, ನಮ್ಮ ನಾಯಕರು. ಆಯ್ತಾಯ್ತು. ಈಗ ನೋಡಿ ಜಗದೀಶ್, ಈಗ ನಾಳೆಯಿಂದ ಏನಾದ್ರೂ ಒಳ್ಳೆಯ ಚರ್ಚೆಯನ್ನ, ರೈತರ ಪರವಾಗಿರುವಂತದ್ದು, ಉತ್ತರ ಕರ್ನಾಟಕದ ಪರವಾಗಿರುವಂತ ಒಂದು ಚರ್ಚೆಯನ್ನ, ಹೆಲ್ದಿ ಆರೋಗ್ಯಕರವಾದಂತ ಒಂದು ಚರ್ಚೆಯನ್ನ ನಿರೀಕ್ಷೆ ಮಾಡಬಹುದಾ ಸರ್? ಖಂಡಿತ ಅಲ್ಲ, ಆರೋಗ್ಯಕರವಾದಂತ ಚರ್ಚೆಯನ್ನ ಮಾಡೋದಕ್ಕೆ ನಾವು ಪ್ರತಿಪಕ್ಷಗಳು ಸಿದ್ಧವಾಗಿದ್ದೀವಿ. ಆದ್ರೆ
ಆಗಿರುವಂತ ವ್ಯವಸ್ಥೆಯಲ್ಲಿರುವಂತ ನ್ಯೂನತೆಗಳನ್ನ ತೋರಿಸಿದಾಗ ಅದನ್ನ ಒಪ್ಕೊಳ್ಳುವಂತ ಹೃದಯ ವೈಶಾಲ್ಯತೆ ಕಾಂಗ್ರೆಸ್ಗಿರಬೇಕು, ಅದನ್ನ ತಿದ್ಕೊಳ್ಳುವಂತ ಹೃದಯ ವೈಶಾಲ್ಯತೆಯು ಆಡಳಿತ ಪಕ್ಷಕ್ಕಿರಬೇಕು. ಅಲ್ಲ ಸ್ವಾಮಿ, ನೀವು ಅಷ್ಟೊಂದು ಬೊಬ್ಬೆ ಆಗ್ತಾ ಇದ್ರಿ ಇವತ್ತು. ಕೇಳಿ ಜಗದೀಶ್, ಎಷ್ಟು ಜವಾಬ್ದಾರಿ ಇಷ್ಟೊಂದು ಬೊಬ್ಬೆ ಆಗ್ತಾ ಇದ್ರಿ ನೀವು. ಹೇಳಿ ಸಿಹಿ ಬೆಳೆದಂತ ರೈತ ಅಂದ್ರೆ ಕಬ್ಬನ್ನ ಬೆಳೆದಂತ ರೈತನಿಗೆ ಕಬ್ಬು ಸಿಹಿಯಾಗದ ಬದಲು ಕಹಿಯಾಗಿದೆ. ಕಾಂಗ್ರೆಸ್ಸಿನ ಹಲವಾರು ನಾಯಕರು ಸಿಹಿ ನಿದ್ರೆಯಲ್ಲಿದ್ದಾರೆ. ಏನ್ರಿ ಅದರ ಅರ್ಥ? ಅಲ್ಲ, ಅವ್ರಿಗೆ ಸರ್ ಅದು ಅವ್ರಿಗೆ ಒಂದು ಅರ್ಥ ಆಗ್ತಾ ಇಲ್ಲ ಸರ್. ಎಕ್ಸ್ಟ್ರೀಮ್ ಬಿಟ್ಟರ್ ಈ ಸ್ವೀಟ್ ಅಂತ. ನೀವು ಪ್ಯೂರ್ ಫಾರ್ಮ್ ಆಫ್ ಸುಕ್ರೋಸ್ ನ ನೆಕ್ಕಿದ್ರೆ ಬಹಳ ಕಹಿ ಇರುತ್ತೆ. ಆ ರೀತಿಯಾಗಿ ಅವರು ಕಬ್ಬು ಬೆಳೆಗಾರರಿಗೆ ಮಾಡ್ಕೊಡ್ತಾ ಇದ್ದಾರೆ. ಎಸ್, ಓಕೆ. ಅಂದ್ರೆ ನೀವು ನಾಳೆಯಿಂದ ಒಂದು ಒಳ್ಳೆ ಚರ್ಚೆ ಮಾಡಕ್ ತಯಾರಿದ್ದೀರಿ. ಆದ್ರೆ ಕಾಂಗ್ರೆಸ್ ನಿಮಗೆ ಬೆಂಬಲ ಕೊಡಬೇಕು, ಸಹಕರಿಸಬೇಕು. ನಮ್ಮಲ್ಲಿ ಪ್ರತಿಪಕ್ಷವಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿದ್ಧ ಇದೀವಿ. ನ್ಯೂನತೆಗಳನ್ನ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಸಿದ್ಧ ಇದೀವಿ. ಅದನ್ನು ಒಪ್ಕೊಂಡು ಸರಿ ಮಾಡ್ಕೊಳ್ಳುವಂತ ಹೃದಯ ವೈಶಾಲ್ಯತೆ ಸರ್ಕಾರಕ್ಕೆ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಒಂದು ಮಾತಾಡಿದ್ರಿ ಜಗದೀಶ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಗಾಯಕ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಾಯ್ತು. ಥ್ಯಾಂಕ್ ಯು ವೆರಿ ಮಚ್ ಜಗದೀಶ್. ಮೂರ್ತಿ, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ತುಂಬಾ ಸಂಕ್ಷಿಪ್ತವಾಗಿ. ನಾನು ಈ ಸಭೆ ಸಂದರ್ಭದಲ್ಲಿ ಹೇಳಕ್ಕೆ ಒಂದೇ ಒಂದು ಇಷ್ಟಪಡೋದು, ಏನ್ 10 ದಿವಸ ವಿಧಾನಸಭಾ ಕಲಾಪನ ಕರೆದಿದ್ದೀರಿ, ಅಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಬಹಳ ಇದಾವೆ. ಒಂದೇ ಅಲ್ಲ, ಒಂದೇ ಏನು ಕಬ್ಬಿನ ಸಮಸ್ಯೆ, ಕಬ್ಬಿನ ಬೆಲೆ ಹೋರಾಟಗಾರರು ಒಂದೇ ಸಮಸ್ಯೆ ಅಲ್ಲ. ಉತ್ತರ ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ ಒಗ್ಗಟ್ಟಾಗಿ ಅದಕ್ಕೇನಾದ್ರೂ ಒಂದು ಪರಿಹಾರ ಕಂಡುಕೊಳ್ಳೋ ವಿಚಾರದಲ್ಲಿ ಈ ಸದನ ಸದ್ಭುಯೋಗ. ಪ್ರಶ್ನೆ ಕೇಳ್ತೀನಿ, ನೇರ ಉತ್ತರ ಕೊಡಿ. ಯಾಕೆ ನಿಮ್ಮಲ್ಲಿ ಯಾಕಂತ ಮೌನ? ಈಗಾಗಲೇ ಏನೋ ಒಡಂಬಡಿಕೆ ಶುರುವಾಗಿದೆ ಬರ್ತಾ ಇದೆಯಲ್ಲ. ನಿಮಿಷ, ಅದಕ್ಕೆ ನೀವು ಪ್ರಾರಂಭದಲ್ಲೇ ಕೇಳಿದ್ರೆ ಈಗ ಹೇಳ್ಬಿಡ್ತೀನಿ ಸಂಕ್ಷಿಪ್ತ. ಒಂದು ಯಾವುದೇ ಕಾರಣಕ್ಕೂ ಯಾರ ಜೊತೆ, ಇವ್ರ ಜೊತೆ ಆಗ್ಲಿ ಅವ್ರ ಜೊತೆ ಆಗ್ಲಿ, ಎರಡು ಸವಾಸ ನಾವು ನೋಡಿದೀವಿ. ಯಾವುದೇ ರೀತಿ ಒಡಂಬಡಿಕೆ ಆಗೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಒಂದು ಗುಂಪು ಕಾಂಗ್ರೆಸ್ ಕಡೆಗೆ, ಇನ್ನೊಂದು ಗುಂಪು ಬಿಜೆಪಿ ಕಡೆ ಮುಖ ಮಾಡಿರೋದು. ಯಾವ ಪಕ್ಷದಲ್ಲಿ ಇಲ್ಲದೆ ಇರೋದು ಸರ್? ಅದು ಸರ್ಕಾರದಲ್ಲಿ ಎರಡು, ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು. ಎಷ್ಟು ಮಟ್ಟಿಗೆ ಚರ್ಚೆ ಮಾಡ್ತೀರಿ? 10 ದಿವಸ ಎಷ್ಟು ಮಟ್ಟಿಗೆ ಚರ್ಚೆ ಮಾಡ್ತೀರಿ ಗೊತ್ತಾಗುತ್ತೆ. ರಾಷ್ಟ್ರದಲ್ಲೂ ಉತ್ತರ ಕರ್ನಾಟಕದಲ್ಲಿ ನಾವೇ ಮಾಡೋದು. ನನಗೆ ವಿಠಲ್ ಅರ್ಬಾವಿ ಸತ್ತು ಹತ್ತತ್ರ 1 ವರ್ಷ ಆಗ್ತಾ ಬಂತು ಅಲ್ವಾ? ಅಲ್ಲಿ ಅವರು ಮರಣ ಹೊಂದಿದ್ದಾರೆ. ಎಲ್ಲಿ? ವಿಧಾನಸೌಧದ ಎದುರುಗಡೆ. ಆ ಸಂದರ್ಭದಲ್ಲಿ ರೈತರಿಗೆ ನಾವು ಸಹಕಾರ ಕೊಡ್ತೀನಿ ಅಂತ ಹೇಳಿ ಎಲ್ಲಾ ಪಕ್ಷ, ಅವರು ಕಾಂಗ್ರೆಸ್ನವರೇ ಭರವಸೆ ಕೊಟ್ಟ ಸಿದ್ದರಾಮಯ್ಯ ಅವರು ಇವತ್ತು ಕಬ್ಬಿಗೆ ಅವರಿಗೆ ಏನು ಬೆಲೆ ಕೊಟ್ಟಿಲ್ಲ ಅಂದ್ರೆ ಬಹುಶಃ ಏನಾಗ್ಬೋದು. ಅಲ್ಲ, ಇರ್ಲಿ, ಏನೇ ಇರ್ಲಿ, ಸೂಸೈಡ್ ಮಾಡ್ಕೊಂಡು ಅಂತ ಅವರೇ ಹೇಳಿದ್ದಾರೆ. ಅದರಿಂದ ರೈತರ ಪರವಾಗಿ ನಿಜವಾಗ್ಲೂ ಚರ್ಚೆ ನಡೆಸಬೇಕು. ಮತ್ತೆ ಆ ರೈತರಿಗೆ ಬೆಂಬಲ ಬೆಲೆ ಕೊಡದೆ ಹೋದ್ರೆ ರೈತರು ಇವತ್ತು ಬದುಕಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಖಂಡಿತ ನಾವು ನೋಡಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಆಸೆ. ಅದರ ಜೊತೆಗೆ ಇಡೀ ಕರ್ನಾಟಕವನ್ನ ಇವತ್ತು ಕೋಮುವಾದಿಗಳು ಏನ್ ಮಾಡಿದ್ದಾರೆ ಬಗ್ಗೆ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ದೇಶದಲ್ಲಿ ಜನ ಓಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಕೋಮುವಾದಿ ವಾಪಸ್ ತಗೋಬೇಕು ಸರ್. ಕೋಮುವಾದಿ ಅಂತ ಹೇಳಿ ತಪ್ಪಾಯ್ತು. ಯಾಕಂದ್ರೆ ನಿಮ್ಮಂತ ಭ್ರಷ್ಟಾಚಾರ ಮಾಡಿ ಈ ದೇಶದ 44 ಸೀಟ್ ತಗೊಂಡಂತ ನೀವು ಭ್ರಷ್ಟರು. ಏನ್ ಮಾತಾಡ್ತೀರಿ? ಯಾವುದು ಬೆಂಕಿ ಹತ್ತಿಲ್ಲ. ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ದೇಶದ ಚುಕ್ಕಾಣಿ ನಾವು ಹಿಡಿದಿದ್ದೀವಿ. ನೋಡಿ, ನಿಮ್ಮ ಅಂತ ಹೇಳಿದ್ರೆ ಇವರು ಭ್ರಷ್ಟಾಚಾರಿಗಳು. ದೇಶದ ಪ್ರಧಾನಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಿ ಆಗಿದ್ದಾರೆ. ಒಂದು ಬಾಲಕಿಯ ಸಾವನ್ನ ಇಟ್ಕೊಂಡು ರಾಜಕೀಯ ವ್ಯಾಪಾರ ಸರ್ಕಾರ ರಿಪೋರ್ಟ್ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ನಿಮಗೆ. ದಿವಾಕರ್ ಸರ್, ಸಿದ್ದರಾಮಯ್ಯನವರು ಪಾರದರ್ಶಕ ಆಡಳಿತ ಕೊಡ್ತೀವಿ. ಅದೇ ರೀತಿ ಒಂದು ಮಾತು ಮಾತ್ರ ನಿಜ. ಈ ಚರ್ಚೆ ನೋಡಿದ್ರೆ ಗೊತ್ತಾಗುತ್ತೆ ಮುಂದಿನ ಚರ್ಚೆಗಳು ಹೆಂಗಾಗುತ್ತೆ ಅಂತ, ಸದನದಲ್ಲಿ ಹೆಂಗ್ ಆಗ್ಬೋದು ಅಂತ ಹೇಳಿ ಅಂತ. ಒಟ್ಟಲ್ಲಿ ಅರ್ಥಪೂರ್ಣವಾದಂತಹ ಚರ್ಚೆಗಳಾಗಲಿ ಅಂತ ಹಾರೈಸ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಚಾರ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.